ವೀಕ್ಷಕರೆಲ್ಲರಿಗೂ ನಮಸ್ಕಾರ. ಶಾನುವಾ ಕ್ರಿಯೇಷನ್ಸ್ ಯೂಟ್ಯೂಬ್ ಚಾನೆಲ್ಗೆ ನಿಮಗೆ ಸ್ವಾಗತ ಸುಸ್ವಾಗತ. ಬಿಎಂಟಿಸಿಯಲ್ಲಿ ನಿರ್ವಾಹಕ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ನಡೆಯುತ್ತಿದ್ದು, ಈಗಾಗಲೇ ನಿರ್ವಾಹಕ ಆರ್ಪಿಸಿ ಹುದ್ದೆಗಳ ಫಲಿತಾಂಶಗಳು ಪ್ರಕಟವಾಗಿರುತ್ತದೆ. ಆದರೆ ಸಾಮಾನ್ಯ ಅರ್ಹತಾ ಪರೀಕ್ಷೆ ಮತ್ತು ನಿರ್ವಾಹಕ ಹುದ್ದೆಗೆ ನಿಗದಿಪಡಿಸಿರುವ ವಿದ್ಯಾರ್ಹತೆಯ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಆಧಾರದ ಮೇಲೆ 1:5 ಅನುಪಾತದಲ್ಲಿ ಅರ್ಹ ಅಭ್ಯರ್ಥಿಗಳನ್ನು ಮೂಲ ದಾಖಲಾತಿಗಳ ಪರಿಶೀಲನೆ ಮತ್ತು ದೇಹದಾರ್ಢ್ಯ ಪರಿಶೀಲನೆಗೆ ಹಾಜರಾಗಲು ಕರೆಪತ್ರವನ್ನು ಡೌನ್ಲೋಡ್ ಮಾಡಿಕೊಳ್ಳಲು ಅವಕಾಶ ಮಾಡಿಕೊಡಲಾಗಿದೆ. ಈ 1:5 ಅನುಪಾತದ ಪಟ್ಟಿಯಲ್ಲಿ ಅಭ್ಯರ್ಥಿಗಳ ಹೆಸರು ಇದ್ದ ಮಾತ್ರಕ್ಕೆ ಎಲ್ಲ ಅಭ್ಯರ್ಥಿಗಳನ್ನು ನಿರ್ವಾಹಕ ಹುದ್ದೆಯ ಆಯ್ಕೆಗೆ ಪರಿಗಣಿಸಲಾಗುತ್ತದೆ ಎಂದು ಭಾವಿಸುವಂತಿಲ್ಲ. ಏಕೆಂದರೆ ಬಿಎಂಟಿಸಿ ನಿರ್ವಾಹಕ ಹುದ್ದೆಯ ಕಟ್ ಆಫ್ ಶೇಕಡ ವಿವರಗಳನ್ನು ಈಗಾಗಲೇ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದ ಅಧಿಕೃತ ವೆಬ್ಸೈಟ್ನಲ್ಲಿ ಪ್ರಕಟಿಸಲಾಗಿದೆ. ಪ್ರಾಧಿಕಾರವು ಈ ಮೊದಲೇ ತನ್ನ ಪ್ರಕಟಣೆಯಲ್ಲಿ ತಿಳಿಸಿರುವಂತೆ ಸಾಮಾನ್ಯ ಸಾಮರ್ಥ್ಯ ಪರೀಕ್ಷೆ ಕಾಮನ್ ಆಪ್ಟಿಟ್ಯೂಡ್ ಟೆಸ್ಟ್ನಲ್ಲಿ ಕನಿಷ್ಠ ಶೇಕಡ 30ರಷ್ಟು ಅಂಕಗಳನ್ನು ಪಡೆದ ಅಭ್ಯರ್ಥಿಗಳನ್ನು ಮಾತ್ರ ಆಯ್ಕೆ ಪರಿಶೀಲನೆಗೆ ಅರ್ಹರೆಂದು ಪರಿಗಣಿಸಲಾಗುತ್ತದೆ. ಅಂದರೆ ಕ್ಯಾಟ್ ಪರೀಕ್ಷೆಯ 2 ಪ್ರಶ್ನೆ ಪತ್ರಿಕೆಗಳ ಒಟ್ಟು 200 ಅಂಕಗಳಿಗೆ ಪರೀಕ್ಷೆಯನ್ನು ನಡೆಸಲಾಗಿದ್ದು, ಶೇಕಡ 30 ಅಂದರೆ ಕನಿಷ್ಠ 60 ಅಂಕಗಳನ್ನು ಪರೀಕ್ಷೆಯಲ್ಲಿ ಗಳಿಸಿರಬೇಕು. ಕ್ಯಾಟ್ ಪರೀಕ್ಷೆಯ ಅಂಕಗಳನ್ನು ಮತ್ತು ಹುದ್ದೆಗೆ ನಿಗದಿಪಡಿಸಿದ ವಿದ್ಯಾರ್ಹತೆಯ ಪರೀಕ್ಷೆಯಲ್ಲಿ ಪಡೆದ ಅಂಕಗಳನ್ನು ಆಧರಿಸಿ ಲೆಕ್ಕ ಹಾಕುವ ವಿಧಾನ ಮತ್ತು 1:5 ಅನುಪಾತದಲ್ಲಿ ನಿಮ್ಮ ಸ್ಥಾನದ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಲಾಗುವುದು. ಅದಕ್ಕೂ ಮುಂಚೆ ನೀವು ನಮ್ಮ ಚಾನೆಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡಿ. ಹೀಗೆ ಮಾಡುವುದರಿಂದ ನಮ್ಮ ಯಾವುದೇ ಅಪ್ಡೇಟ್ ನಿಮಗೆ ಮಿಸ್ ಆಗುವುದಿಲ್ಲ. ಕ್ಯಾಟ್ ಪರೀಕ್ಷೆಯಲ್ಲಿ ಗಳಿಸಿದ ಅಂಕಗಳಲ್ಲಿ ಶೇಕಡ 75ರಷ್ಟು ಅಂಕಗಳನ್ನು ಹಾಗೂ ಸದರಿ ಹುದ್ದೆಗೆ ನಿಗದಿಪಡಿಸಿರುವ ಶೈಕ್ಷಣಿಕ ವಿದ್ಯಾರ್ಹತೆಯಲ್ಲಿ ಗಳಿಸಿರುವ ಅಂಕಗಳಲ್ಲಿ ಶೇಕಡ 25ರಷ್ಟು ಅಂಕಗಳನ್ನು ಸೇರಿಸಿ ಮೆರಿಟ್ ಆಧಾರದ ಮೇಲೆ ಚಾಲ್ತಿಯಲ್ಲಿರುವ ಮೀಸಲಾತಿ ನಿಯಮಗಳ ಅನುಸಾರ 1:5 ಅನುಪಾತದಲ್ಲಿ ಅಭ್ಯರ್ಥಿಗಳನ್ನು ಮೂಲ ದಾಖಲಾತಿಗಳ ಪರಿಶೀಲನೆ ಹಾಗೂ ದೇಹದಾರ್ಢ್ಯತೆ ಪರಿಶೀಲನೆಗೆ ಕರೆಯಲಾಗುವುದು. ನಿಮ್ಮ ಅಂತಿಮ ಸ್ಕೋರ್ ಲೆಕ್ಕ ಹಾಕುವ ವಿಧಾನ: 1. ಮೊದಲ ಪತ್ರಿಕೆಯ ಅಂಕಗಳು P1 ಆಗಿದೆ. 2. ಎರಡನೇ ಪತ್ರಿಕೆಯ ಅಂಕಗಳು P2 ಆಗಿದೆ. 3. 2 ಪತ್ರಿಕೆಗಳ ಅಂಕಗಳನ್ನು ಕೂಡಿಸಿ. 4. ಕ್ಯಾಟ್ ಅಂಕಗಳ ಶೇಕಡ 75ರಷ್ಟನ್ನು ತಿಳಿಯಲು ಈ ರೀತಿ ಲೆಕ್ಕ ಮಾಡಿ. P1 ಮತ್ತು P2 ಎರಡನ್ನು ಕೂಡಿಸಿ 200 ಇಂದ ಭಾಗಿಸಿ. ನಂತರ 75 ಇಂದ ಗುಣಿಸಿ. ಇಲ್ಲಿ 200 ಕ್ಯಾಟ್ ಪರೀಕ್ಷೆಯ ಪೂರ್ಣ ಅಂಕ ಆಗಿದೆ. ಬಿಎಂಟಿಸಿ ನಿರ್ವಾಹಕ ಹುದ್ದೆಗೆ ನಿಗದಿಪಡಿಸಿದ ಶೈಕ್ಷಣಿಕ ವಿದ್ಯಾರ್ಹತೆಯ ಪರೀಕ್ಷೆಯಲ್ಲಿ ಪಡೆದ ಅಂಕಗಳ ಶೇಕಡ 25ರಷ್ಟನ್ನು ತಿಳಿಯಲು ಈ ಕೆಳಗಿನಂತೆ ಲೆಕ್ಕ ಹಾಕಿ. 1. ಪರೀಕ್ಷೆಯಲ್ಲಿ ಪಡೆದ ಒಟ್ಟು ಅಂಕಗಳು S ಆಗಿದೆ. 2. ಪರೀಕ್ಷೆಯ ಎಲ್ಲ ಪತ್ರಿಕೆಗಳ ಗರಿಷ್ಠ ಅಂಕಗಳ ಮೊತ್ತ T ಆಗಿದೆ. 3. ಪರೀಕ್ಷೆಯ 25ರಷ್ಟು ಶೇಕಡ ಅಂದರೆ S ಅನ್ನು T ಇಂದ ಭಾಗಿಸಿ. ನಂತರ 25ರಿಂದ ಗುಣಿಸಿ. ಉತ್ತರ ಸಿಗುತ್ತದೆ. ಈ ಪ್ರಕಾರವಾಗಿ ನಿಮ್ಮ ಅಂತಿಮ ಸ್ಕೋರನ್ನು ಲೆಕ್ಕ ಹಾಕಿ. ನಂತರ ನಿಮ್ಮ ಸ್ಕೋರ್ ಏನಾದರೂ ಕಟ್ ಆಫ್ ಗಿಂತ ಹೆಚ್ಚಿಗೆ ಕಂಡುಬಂದಲ್ಲಿ ಹಾಗೂ ಮೂಲ ದಾಖಲಾತಿ ಪರಿಶೀಲನೆ ಮತ್ತು ದೇಹದಾರ್ಢ್ಯ ಪರಿಶೀಲನೆ ಪಟ್ಟಿಯಲ್ಲಿ ನಿಮ್ಮ ಹೆಸರು ಇಲ್ಲದೇ ಇದ್ದ ಪಕ್ಷದಲ್ಲಿ ನೀವು ನಿಮ್ಮ ಎಲ್ಲಾ ಮೂಲ ದಾಖಲಾತಿಗಳನ್ನು ತೆಗೆದುಕೊಂಡು ಅಧ್ಯಕ್ಷರು, ಆಯ್ಕೆ ಸಮಿತಿ, ಬಿಎಂಟಿಸಿ ಬೆಂಗಳೂರವರಲ್ಲಿ ಖುದ್ದಾಗಿ ಆಕ್ಷೇಪಣೆಯನ್ನು ಸಲ್ಲಿಸಲು ಈಗಾಗಲೇ ಅವಕಾಶ ಕಲ್ಪಿಸಲಾಗಿರುತ್ತದೆ. ಕೇವಲ 1:5 ಅನುಪಾತದಲ್ಲಿ ಸಿದ್ಧಪಡಿಸಲಾಗಿರುವ ಅರ್ಹ ಅಭ್ಯರ್ಥಿಗಳ ಪಟ್ಟಿಯಲ್ಲಿರುವ ವಿವರಗಳಿಂದ ನಿರ್ವಾಹಕ ಹುದ್ದೆಯ ಆಯ್ಕೆ ಬಗ್ಗೆ ನಿರ್ಧರಿಸಲು ಆಗುವುದಿಲ್ಲ. ಏಕೆಂದರೆ ಸದರಿ ಪಟ್ಟಿಯಲ್ಲಿ ಅಭ್ಯರ್ಥಿಗಳು ಯಾವ ವರ್ಗಕ್ಕೆ ಸೇರಿದ್ದಾರೆ ಅಥವಾ ಅರ್ಜಿಯಲ್ಲಿ ಅವರು ಬಯಸಿರುವ ವರ್ಗಗಳ ಮಾಹಿತಿ ಇರುವುದಿಲ್ಲ. 1:5 ಅನುಪಾತದಲ್ಲಿ ಅಂದರೆ 1 ಹುದ್ದೆಗೆ 5 ಅಭ್ಯರ್ಥಿಗಳಿಗೆ ಪರಿಶೀಲನೆಗಾಗಿ ಕರೆಸಲಾಗುತ್ತಿದೆ. ಈ 5 ಅಭ್ಯರ್ಥಿಗಳಲ್ಲಿ ಮೆರಿಟ್ ಆಧಾರದ ಮೇಲೆ ಮೊದಲನೇ ಕ್ರಮಾಂಕದಲ್ಲಿರುವ ಅಭ್ಯರ್ಥಿಯ ಎಲ್ಲಾ ವಿವರಗಳು, ದಾಖಲೆಗಳು, ಅರ್ಹತೆಗಳು ಸರಿ ಇದ್ದಲ್ಲಿ, ಜೊತೆಗೆ ಪರಿಶೀಲನೆಗೆ ಹಾಜರಾದಲ್ಲಿ ಮೊದಲನೇ ಕ್ರಮಾಂಕದಲ್ಲಿರುವ ಅಭ್ಯರ್ಥಿಯ ಆಯ್ಕೆ ಖಚಿತವಾಗುತ್ತದೆ. ಆದರೆ ಮೊದಲ ಕ್ರಮಾಂಕದಲ್ಲಿರುವ ಅಭ್ಯರ್ಥಿಯ ಅಭ್ಯರ್ಥನ ಕೆಲವೊಂದು ಸಂದರ್ಭಗಳಲ್ಲಿ ಕೆಲವು ನಿರ್ದಿಷ್ಟ ಕಾರಣಗಳಿಂದ ಅನರ್ಹ ಅಥವಾ ರದ್ದಾದಲ್ಲಿ ಸದರಿ ನಿರ್ವಾಹಕ ಹುದ್ದೆಗೆ ಆಯ್ಕೆಯ ಅವಕಾಶ 2ನೇ ಕ್ರಮಾಂಕದಲ್ಲಿರುವ ಅಭ್ಯರ್ಥಿಗೆ ಕಲ್ಪಿಸಲಾಗುತ್ತದೆ. ಈ ರೀತಿ 1:5 ಅನುಪಾತದಲ್ಲಿ ಪಟ್ಟಿ ಮಾಡುವುದರಿಂದ ನೇಮಕಾತಿ ಪ್ರಕ್ರಿಯೆಯನ್ನು ನಿಗದಿತ ಅವಧಿಯೊಳಗೆ ಯಾವುದೇ ಅನಾನುಕೂಲಗಳು ಆಗದಂತೆ ಪೂರ್ಣಗೊಳಿಸುವ ಉದ್ದೇಶ ಆಗಿರುತ್ತದೆ. ವೀಕ್ಷಕರೇ, ಈ ವಿಡಿಯೋ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ಕೆಳಗಡೆ ಕಾಮೆಂಟ್ನಲ್ಲಿ ತಿಳಿಸಿ.
ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋಗೊಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಇದೇ ರೀತಿಯ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.